ಜನ ಜಗ್ಗಿತ ಮಗ್ಗೂರಿಗೆ ದಾರಿ ಬೇಕೇ ಬೇಕು, ಮಗ್ಗೂರಿಗೆ ದಾರಿ ಬೇಕೇ ಬೇಕು. ಆಗವರಿ ನಿಲ್ಸಂಗಿಲ್ಲ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಈ ಊರಿಗೆ PMGSY ಯೋಜನೆಯಡಿ ಅನುದಾನ ಮಂಜೂರಾಯಿತು. ಮೊದಲು ಎಲ್ಲ ಹಳ್ಳಿನೂರ್ಲಿಂದ ಹಳದೋಣಿ ರಸ್ತೆ ತನಕ ರಸ್ತೆ ಆಯಿತು. ಇಲ್ಲಿ ಕೆಲವರು ಖಾಸಗಿ ವ್ಯಕ್ತಿ ನಮ್ಮಲ್ದಲ್ಲಿ ರಸ್ತೆ ಇದೆ ಅಂತಂದೇಳಿ ಕೋರ್ಟ್ ಮೆಟ್ಲೇರಿದ್ರು. ಅವ್ರಿಗೆ ಇಂಜೆಕ್ಷನ್ ಕೊಟ್ಟರು ಇದು ಕೋರ್ಟು. ಹಂಗಾಗಿ ರಸ್ತೆ ನಿಂತ್ಕೊಂಡು ಹೋಗಿ ಚರಂಡಿ ನೀರು ಚರಂಡಿ ಮೇಲೆ ಹರಿತಾ ಇದೆ. ಇವತ್ತು ಸರ್ಕಾರ ಮಾನ್ಯ ತಹಶೀಲ್ದಾರರು ಬಂದು ನಮಗೆ ತಕ್ಷಣ ಈ ರಸ್ತೆ ಮಾಡಿಸ್ಕೊಡ್ಬೇಕಂತಂದೇಳಿ ಇವತ್ತು ಎಲ್ಲರೂ ಹೋರಾಡ್ತಿದ್ದಾರೆ. ತಕ್ಷಣ ಈ ರಸ್ತೆ ಮಾಡಿಸಿ ಕೊಟ್ಟೇ ಕೊಡ್ಬೇಕಂತಂದೇಳಿ ಈ ಗ್ರಾಮದ ಎಲ್ಲ ಜನರು ತಾವು ಬೇಡಿಕೊಳ್ತಾ ಇದೀವಿ. ಮಾನ್ಯ ತಹಶೀಲ್ದಾರ್ ಮೇಡಮ್ ಅವ್ರನ್ನ, ನಾವು DC ಅವ್ರನ್ನ, ಸಂಬಂಧಪಟ್ಟ ಅಧಿಕಾರಿಗಳು PMGSY ಅವ್ರನ್ನ ನಾವು ತಕ್ಷಣ ಈ ರಸ್ತೆ ಮಾಡಿಕೊಡದೇ ಇದ್ರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅಧಿಕಾರಿಗಳು 2-3 ದಿವಸ ಟೈಮ್ ಕೇಳಿದ್ದಾರೆ ಸರ್. 3 ದಿವಸ ಆದ್ಮೇಲೆ ನಾವು ಮತ್ತೆ ಹೋರಾಟಕ್ಕೆ ಇಳಿತೀವಿ. ಈ ರಸ್ತೆ ಆಗೋ ತನಕ ನಾವು ಬಿಡಲ್ಲ. ಈ ಹೋರಾಟ ರಸ್ತೆ ಆಗೋ ತನಕ ನಾವು ಹೋರಾಟ ಬಿಡೋದಲ್ಲ ಅಂತಂದು ಹೇಳ್ತೀವಿ ಸರ್. ತಪ್ಪು ಮೇಡಮ್, ಆಮೇಲೆ ಅಧಿಕಾರಿಗಳು ಸಂಪೂರ್ಣ ತಪ್ಪೈತೆ ಮೇಡಮ್. ಯಾರ್ಯಾರು ಅಧಿಕಾರಿಗಳು ತಪ್ಪೈತೆ ಅಂದ್ರೆ ಮೇಡಮ್ ನಿಂದ್ರಿ ನಾ ಹೇಳ್ತೀನಿ ಫಸ್ಟ್. ಹೇಳ್ರಿ ಮೇಡಮ್, ನಿಮ್ದಾಗ್ಲಿ. ಈಗ ಇದು ಏನು ಮಾಡೋದ್ರಿಂದ, ಈಗ ಸ್ಟೇ ಇರೋದ್ರಿಂದ ಏನೂ ಆಗಲ್ಲ, ರೈಟಾ? ನಾವು ಏನೋ ಕನ್ವಿನ್ಸ್ ಮಾಡಿ ಅದೆಲ್ಲ ನೀರು ಬಂದ್ ಮಾಡಿಸಿ ಈಗ ನಿಮಗೆ ಸರಾಗವಾಗಿ ನಡಿಲಿಕ್ಕೆ ಅದು ಪ್ರಯತ್ನ ಪಡ್ತೀವಿ ನಾವು. ಇನ್ ಬಿಟ್ವೀನ್ ನಾವೇನು ಮಾಡ್ತೀವಿ, ಅದೇನು ನಮ್ಮದು ಗ್ರಾಮಕಂಡ ನಕ್ಷೆ ಏನಿದೆ, ಆ ಗ್ರಾಮಕಂಡ ನಕ್ಷೆಯಲ್ಲಿ ಏನು ಅವರು ಸ್ಟೇ ಹೋಗಿದ್ದಾರೆ ಅದನ್ನು ನಾವು APP ಸರ್ಗೆ ಮಾತಾಡಿ ಸ್ಟೇ ವೇಕೇಟ್ ಮಾಡಿಸ್ಕೊಂಡು ಅಲ್ಲಿ ರಸ್ತೆ ಸರಿ ಮಾಡಲಿಕ್ಕೆ, ಅದು ರಸ್ತೆ ನಿಮಗೆ ಓಡಾಡಲಿಕ್ಕೆ ಮಾಡಿಕೊಡೋಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೀವಿ. ಈಗಂತೂ ಸ್ಟೇ ಇರೋದ್ರಿಂದ, ಪಟ್ಟ ಲ್ಯಾಂಡ್ನಲ್ಲಿ ಇರೋದ್ರಿಂದ ಅದು ನಮಗೆ ಬರೋದಿಲ್ಲ ಮಾಡೋಕ್ಕೆ, ಸರಿನಾ? ಈಗ ಯಾವ ಥರ ಇದೆ ಇದು ರಸ್ತೆ, ಅದೇ ಥರ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರಿಗೆ ವಿನಂತಿ ಮಾಡ್ಕೊಂಡು ಆ ರಸ್ತೆ ನಾವು ಸರಿ ಮಾಡ್ಕೊಳೋವರೆಗೆ ಇಲ್ಲಿಂದ ಹೋಗ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಇನ್ ಮೀನ್ ವೈಲ್ ನಾವೇನು ಮಾಡಿದ್ದೀವಿ, ಅಪೀಲನ್ನು ಮಾಡಿದ್ದೀವಿ ಈ ರಸ್ತೆಗೆ. ಯಾಕಂದರೆ ಇದು ಸುಮಾರು ವರ್ಷಗಳಿಂದ ವಾಡಿಕೆ ರಸ್ತೆ ಆಗಿರೋದ್ರಿಂದ ಈಸ್ಮೆಂಟ್ ಆ್ಯಕ್ಟ್ನಲ್ಲಿ ಅದು ನೀವು ಸಾರ್ವಜನಿಕರನ್ನೇ ಹಾಕಬೇಕು, ಅದಕ್ಕೆ ಪ್ರಕರಣವನ್ನು ದಾಖಲಿಸಬೇಕು. ಇದಕ್ಕೆ ಈಗಾಗಲೇ ನಿಮ್ಮ ಗ್ರಾಮದಿಂದ ಅಪೀಲನ್ನು ಮಾಡಿದ್ದಿದೆ, ನಿಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ. ಅದ್ರ ಬಗ್ಗೆನೂ ನಾವು ಮಾತಾಡೋಣ. ಮೇಲಧಿಕಾರಿ ಜೊತೆಗೆ ಅಲ್ಲಿ ನಮ್ಮ ಜಡ್ಜ್ ಸಾಬ್ರಿಗೆ ಮಾತಾಡಿ ಇದು ಒಂದು ನಮಗೆ ಸರಳ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಮೀನ್ ವೈಲು ಅದು ಏನಿದೆ, ಗ್ರಾಮಕಂಡ ನಕ್ಷೆ ಏನಿದೆ ಅದರಲ್ಲಿ ಅವ್ರು ಏನು ಸ್ಟೇ ಹೋಗಿದ್ದಾರೆ ಅದು ಸರಿ ಮಾಡಿಸಿ ನಿಮಗೆ ರಸ್ತೆ ಮಾಡಿ ಕೊಡೋಕ್ಕೆ ನಾನು ಒಂದು 2-3 ದಿನದಲ್ಲಿ ಅದು ಅವಕಾಶ ಮಾಡಿಕೊಡ್ತೀನಿ. ಅಲ್ಲಿವರೆಗೆ ಈಗ PMGSY AWE ಅವರು ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಗ್ರಾವೆಲ್ ಏನಾದರೂ ಹಾಕಿ ನಿಮಗೆ ಅಡ್ಡಾಡೋಕ್ಕೆ, ಜನರಿಗೆಲ್ಲ ಅಡ್ಡಾಡೋಕ್ಕೆ, ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿಕೊಡ್ತೀವಿ, ಸರಿನಾ? ಏನು ಸಮಸ್ಯೆ ಬಗೆಹರಿಸೋಣ. ಆದರೆ ತಾತ್ಕಾಲಿಕವಾಗಿ ಏನಿದೆಯಲ್ಲ ಅದನ್ನು ಸರಿಪಡಿಸೋಕೆ ವ್ಯವಸ್ಥೆ ಮಾಡ್ತೀವಿ ಸಾಹೇಬರು ಮತ್ತು ಮೇಡಮ್ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ. ಇವೆಲ್ಲ ಸಹಕಾರ ಮಾಡಬೇಕು, ದಯಮಾಡಿ ಕೋರ್ಕೊತೀವಿ ಸರ್. ಸಹಕಾರ ಇವಾಗ 4-5 ವರ್ಷದಿಂದ ಐತೆ ಸರ್. ಅಲ್ಲ, 5 ವರ್ಷ ಮಾಡ್ತಾರೆ ನೋಡಿ.